स्वपितामूर्तिं मनसा चिन्तयन्त गच्छन् जाग्रतो दाक्षी शृण्वालोक्य साष्टाङ्गमृतस्य तिष्ठे श्री सुवृत्तातस्य चरणोदौ सर्वविद्यानिधानस्त्वं चरणाप्तवर्तपरितादुवादुत्तः यस्योद्गता अर्घ्यापादाय मादाजीव च सद्विता समागता श्रीपादोऽमृतादुष्व त्वं दृष्टवान् सत्विकृतः दत्तात्रेयाय नमः वल्लभेशः। ಎಲ್ಲರಿಗೂ ನಮಸ್ಕಾರ. ಆನಂದ ಸೇವಾ ಸದನ ಸಂಸ್ಥೆಯಲ್ಲಿ ಸಪ್ತ ದಿನಗಳ ಕಾರ್ಯಕ್ರಮ ಪಾರಾಯಣ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುಗಳ ನೇತೃತ್ವದಲ್ಲಿ ಮತ್ತು ಗುರುಗಳೇ ಎಲ್ಲರಿಗೂ ಪಾರಾಯಣ ಸಂಕಲ್ಪ ಸಮೇತ ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇರುವಂಥದ್ದು, ಗುರು ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇರುವಂಥದ್ದು ಒಂದು ವಿಶೇಷ. ಸಂಜೆ ಭಜನಾ ಮಂಡಳಿಗಳಿಂದ ಪ್ರತಿದಿನ ಒಂದೊಂದು ತಂಡದವರಿಂದ ಭಜನೆಯ ಕಾರ್ಯಕ್ರಮ, ಸಪ್ತರಾತ್ರೋತ್ಸವ ಅಂತಾನೆ ಹೇಳ್ಬೋದು. ಈ ಸಪ್ತರಾತ್ರೋತ್ಸವದ ಮೊದಲನೆಯ ದಿನಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಕರೆಕ್ಟ್ ಇದೆಯಲ್ಲ? ಗಿರಿನಗರ ಮುನೇಶ್ವರ ಬ್ಲಾಕಲ್ಲಿ ಇರುವಂಥ ಈ ತಂಡ ಏಕಾದಶಿ ಮತ್ತು ವಿಶೇಷವಾಗಿ ಬುಧವಾರಬಹುದು ಶನಿವಾರಬಹುದು ವಿಷ್ಣು ಸಹಸ್ರನಾಮಗಳ ಪಾರಾಯಣ ಮಾಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಶಂಕರಾಚಾರ್ಯರ ವಿರಚಿತ ಭಜನೆಗಳನ್ನು ಮಾಡುವಂಥದ್ದು ಈ ತಂಡದವರ ವಿಶೇಷ ಅನ್ನುವಂತಹ ಮಾಹಿತಿಯ ಮೇರೆಗೆ ಮಂಜುನಾಥ್ ಸರ್ ಅವರು ಆನಂದ ಸೇವಾ ಸದನದಲ್ಲಿ ಮೊದಲನೇ ದಿನದ ಭಜನೆಯ ಕಾರ್ಯಕ್ರಮ ನಿಮ್ಮಿಂದಾನೇ ಆಗಲಿ ಅನ್ನುವ ಒಂದು ಆಸೆಯಿಂದ ನಿಮ್ಮನ್ನು ಇವತ್ತು ಹೃತ್ಪೂರ್ವಕವಾಗಿ ಈ ಆಶ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇರುವಂಥ ನಮ್ಮ ಆಶ್ರಮದಲ್ಲಿ ಇಬ್ಬರು ದೇವರುಗಳನ್ನ ನೀವು ಕಾಣಬಹುದು. ಒಂದು ಕಣ್ಣಿಗೆ ಕಾಣಿಸದ ಅಗೋಚರ ಶಕ್ತಿಯಾಗಿರೋ ಅಮ್ಮನವರ ಸ್ವರೂಪದಲ್ಲಿ ಗುರುಗಳ ಸ್ವರೂಪದಲ್ಲಿ ಇರುವಂಥವರಾದರೆ, ಇನ್ನೊಂದು ನಿಮ್ಮ ಮುಂದೆ ಕೂತಿರುವಂಥವ್ರು ಅವರು ನಿಜವಾದ ದೇವರು. ಹಾಗಾಗಿ ಅವರ ಸಮ್ಮುಖದಲ್ಲಿ ನಾವು ಕೆಲಸ ಮಾಡೋದಂತೂ ಸೌಭಾಗ್ಯ, ಆಡುವಂಥದ್ದು ನಿಮಗೂ ಸೌಭಾಗ್ಯ ಅಂತಾನೆ ನಾವು ಭಾವಿಸ್ತೀವಿ, ಹೌದಲ್ಲ? ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕಡೆಯಿಂದ ಸುಶ್ರಾವ್ಯವಾದಂತಹ ಭಜನೆ ಪ್ರಾರಂಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮಸ್ಕಾರ. ऐश्वर्या तव शरणं
ಸಂತೋಷ ಆಯ್ತಲ್ಲ? ಬನ್ನಿ 4ನೇ ತಾರೀಕು ಎಲ್ಲರೂ ಕೇಳಿಸ್ಕೊಳ್ಳಿ. 4ನೇ ತಾರೀಕು ಬೆಳಗ್ಗೆ 8 ಗಂಟೆಯ ನಂತರದಲ್ಲಿ ಆನಂದ ಸೇವಾ ಸದನದಲ್ಲಿ ದತ್ತ ಜಯಂತಿಯ ಸಮಾಪ್ತಿ ಕಾರ್ಯಕ್ರಮ ಮತ್ತು ಅವತ್ತೇ ದತ್ತ ಜಯಂತಿ ಕೂಡ ಇರುವಂತ ಕಾರ್ಯಕ್ರಮ ಇದೆ. ಬೆಳಗ್ಗೆ 8 ಗಂಟೆಯ ನಂತರದಲ್ಲಿ ಸಂಕಲ್ಪ ಆಗುತ್ತೆ. ಸ್ವಾಮಿಗಳು ಪಾರಾಯಣ ಬೆಳಗ್ಗೆನೆ ಆಗಿರುತ್ತೆ, ಪ್ರತಿಷ್ಠಾಪನೆ ಆಗುತ್ತೆ. ಅದಾದ ನಂತರದಲ್ಲಿ ರುದ್ರಾಭಿಷೇಕ, ದತ್ತ ದೇವರ ವಿಶೇಷವಾದ ಪ್ರಾಣ ಪ್ರತಿ ಆಯ್ತಾ. ಅದಾದ ನಂತರದಲ್ಲಿ ರುದ್ರಾಭಿಷೇಕ ಇರುತ್ತೆ, ಈಶ್ವರ ದೇವರಿಗೆ ರುದ್ರಾಭಿಷೇಕ ಇರುತ್ತೆ. ಅದಾದ ನಂತರದಲ್ಲಿ ದತ್ತ ಹೋಮ ಕೂಡ ಅವತ್ತಿನ ದಿನಾನೇ ಇಲ್ಲೇ ಇರುವಂತಹದ್ದು. ದತ್ತ ಹೋಮನೂ ಇರುತ್ತೆ. ನಂತರದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಪ್ರಸಾದ ಕೊಡುವಂತ ಕೆಲಸ ಆಗುತ್ತೆ, ಭೋಜನದ ಸಮೇತ ವಿಶೇಷರು. ಹಾಗಾಗಿ ದತ್ತ ಜಯಂತಿಯ ದಿನ ಇಷ್ಟೆಲ್ಲ ವಿಶೇಷ ಕಾರ್ಯಕ್ರಮಗಳು ಯೂನಿಟ್ 2 ಅಲ್ಲೇ ನಡೆಯುವಂತದ್ದು. ವಿಶೇಷವಾಗಿ ದತ್ತ ದೇವರ ದರ್ಶನ ಕೂಡ ಇರುತ್ತೆ. ಅವತ್ತೆಲ್ಲರೂ ನೀವು ಬೆಳಗ್ಗೆ ಬೇಗ ರೆಡಿಯಾಗಿ ಪ್ರತಿವರೆಗೂ ಎಲ್ಲರೂ ಎಲ್ಲಾ ಪೂಜೆ ಬಿಡುವು ಮಾಡಿಕೊಂಡು ನೀವು ಬಂದು ದತ್ತ ಜಯಂತಿಯಲ್ಲಿ ಆಶ್ರಮದ ಕಡೆಯಿಂದ ಒಂದು ಆಹ್ವಾನ. ಅವತ್ತು ಇನ್ನೊಂದು ವಿಶೇಷ ಕೂಡ ಇದೆ. ಮಂಜುನಾಥ್ ಸರ್ ಅವರ ಸೇವೆಯನ್ನ ಪರಿಗಣಿಸಿ ಕರ್ನಾಟಕದ ಒಂದು ಕನ್ನಡ ವಾಹಿನಿ ಅವರಿಗೆ ಒಂದು ಅವಾರ್ಡ್ ಅನ್ನು ಕೊಡ್ತಾ ಇದ್ದಾರೆ ಸಾಯಂಕಾಲ. ಭಾರತ ಗೌರವ ಭಾರತ ರತ್ನ ಡಾಕ್ಟರ್ ಮಂಜುನಾಥ್ ಮಹಾರಾಜರಿಗೆ ಅವತ್ತಿನ ದಿನ ಅವರು ಸಾಯಂಕಾಲ 4 ಗಂಟೆಗೆ ಒಂದು ಜಾಗಕ್ಕೆ ಅವಾರ್ಡ್ ಫಂಕ್ಷನ್ಗೆ ಹೋಗ್ಬೇಕಾಗಿರೋದ್ರಿಂದ ಬೆಳಗ್ಗೆ 4 ಗಂಟೆಯಿಂದ ಸಾಯಂಕಾಲದವರೆಗೂ ಕಾರ್ಯಕ್ರಮ ಇದೆ. ವಿಶೇಷವಾಗಿ ಕನ್ನಡಿಗರಿಗೆ ನೀಡ್ತಾ ಇರುವಂತ ಅವಾರ್ಡು, ಅದರಲ್ಲೂ ಬೇರೆ ಭಾಷೆಯನ್ನ ಕಲಿತು ನಂತರದಲ್ಲಿ ಕನ್ನಡವನ್ನ ಸ್ಪಷ್ಟವಾಗಿ ಮಾತನಾಡೋರಿಗೆ ಕೊಡ್ತಾ ಇರುವಂತ ಅವಾರ್ಡ್ ಆಗಿರೋದ್ರಿಂದ ಮಂಜುನಾಥ್ ಸರ್ ಅವರಿಗೆ ಆ ಅವಾರ್ಡು ಸೇವೆ ಮನೋಭಾವ ಇರುವಂತವರಿಗೆ ಗುರುತಿಸಿ ಕೊಡ್ತಾ ಇರೋ ಕಾರಣದಿಂದ ಅವರಿಗೆ ಈ ಅವಾರ್ಡು ಸಿಕ್ಕಿದೆ. ಅದು ಫೈನಲೈಸ್ ಆಗಿದೆ. ಅದರ ಜೊತೆಗೆ ಅವತ್ತು ವೇದಿಕೆಯಲ್ಲಿ ಕರ್ನಾಟಕ ಸರ್ಕಾರದ ಹಿರಿಯ ಮಂತ್ರಿಗಳೂ ಇರ್ತಾರೆ. ಅದರ ಜೊತೆಗೆ ಒಂದ್ 3-4 ಜನ ಫಿಲಂ ಆಕ್ಟರ್ಸು, ಹೀರೋಯಿನ್ಗಳು ಬರ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ ವೀರ ಕನ್ನಡಿಗ ಅನ್ನುವಂತಹ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಸಂತೋಷದ ವಿಚಾರನ ಅಲ್ವಾ? ಸಂತೋಷದ ವಿಚಾರನ ಅವತ್ತು ಗುರು ಹಿರಿಯರು ಎಲ್ಲರ ಆಶೀರ್ವಾದದಿಂದ ಅವರಿಗೆ ಅವಾರ್ಡ್ ಸಿಗುತ್ತೆ. ಅವರಿಗೆ ಇನ್ನೂ ತುಂಬಾ ವರ್ಷಗಳ ಕಾಲ ದೇವರು ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಅನ್ನುವಂತ ನಿಮ್ಮೆಲ್ಲರ ಅವ್ರಿಗೆ 1000 ವರ್ಷ ಕೊಡ್ಬೇಕು, ನಮ್ಗೊಂದು 800 ಆದ್ರೂ ಕೊಡ್ಬೇಕು. ಅವ್ರ ಜೊತೆ ನಾವು ಇರ್ಬೇಕು, ಹೌದಲ್ವಾ? ಇಬ್ಬರಲ್ಲ, ಎಲ್ಲರಿಗೂ, ನಮ್ಮಿಬ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೊಡ್ಬೇಕು, ಹೌದಾ ಅಲ್ವಾ? ಅವ್ರು ಅವಾಗ ನಿಮ್ಮನ್ನ ಮಾತಾಡಿಸ್ತಾ ಇರಬೇಕು. ಯಾಕೆ ಕೆಳಗಿಳಿದ್ರೆ ಮೇಲತ್ತಿ ಬೇಗ ಅಂತೆಲ್ಲ ಹೇಳ್ಬೇಕಲ್ಲ, ಹೌದು ತಾನೆ? ಅವ್ರು ಹೇಳಿದ್ರೇನೆ, ಅವ್ರ ವಾಯ್ಸಲ್ಲಿ ಅದು ಬಂದ್ರೇನೆ ಒಂದು ಮಜಾ, ಕರೆಕ್ಟ್ ಅಲ್ವಾ? ಹಂಗಾಗಿ ಅವ್ರಿಗೆ ಅವತ್ತ ಅವಾರ್ಡ್ ಕೂಡ ಸಿಗ್ತಾ ಇರುವಂತದ್ದು. ದೇವರವ್ರನ್ನ ಚೆನ್ನಾಗಿಟ್ಟಿರ್ಲಿ, ನಿಮ್ಮ ಆಶೀರ್ವಾದ ಎಲ್ಲಾನು ಅವ್ರಿಗಿರ್ಬೇಕು, ಹೌದಾ? ನಾಳೆ ಬೆಳಗ್ಗೆನೂ ಪಾರಾಯಣ ಇದೆ, ನಾಳೆ ಸಾಯಂಕಾಲ ಸಮರ್ಪಯಾಮಿ. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ದತ್ತ